ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈ ಇತಿಹಾಸ ಕಾಲ. ನೋಡಿ ಸ್ನೇಹಿತರೆ, ಈ ಒಂದು ಯೂನಿಟ್ ಬಂದು ನಮ್ಮ 8ನೇ ತರಗತಿಯ ಸೋಷಿಯಲ್ ಸೈನ್ಸ್ ಅಲ್ಲಿ ಬರುವಂತ ಎರಡನೇ ಒಂದು ಅಧ್ಯಾಯ ಆಗಿರ್ತದೆ. ಈ ಒಂದು ಯೂನಿಟ್ ಅಲ್ಲಿ ಬರುವಂತ ಪ್ರಮುಖವಾದ ಅಂಶಗಳನ್ನ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇದು ಯಾವ್ದಕ್ಕೆ ಹೆಲ್ಪ್ ಆಗುತ್ತಂದ್ರೆ, ಮುಂದೆ ನೋಟಿಫಿಕೇಶನ್ ಆಗುವಂತ 6 to 8 ಟೀಚರ್ ಎಕ್ಸಾಮ್, ಅದರಲ್ಲೂ ಸಹ ಸೋಷಿಯಲ್ ಸೈನ್ಸ್ ಟೀಚರ್ ಎಕ್ಸಾಮ್ ಅಲ್ಲಿ ಏನಾಗುತ್ತಂದ್ರೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಬರೆಯೋದಕ್ಕೆ ಕ್ವಶನ್ಸ್ ನ ಕೊಟ್ಟಿರ್ತಾರೆ. ಅದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಟಿ ಎಕ್ಸಾಮ್ಗೂ ಸಹ ಹೆಲ್ಪ್ ಆಗುತ್ತೆ. ಮತ್ತೆ ನೋಡೋದಾದ್ರೆ ಈ ಒಂದು HSTR ಅಂದ್ರೆ ಹೈಸ್ಕೂಲ್ ಟೀಚರ್ ಗೂ ಸಹ ಏನಾಗುತ್ತೆ ಅಂದ್ರೆ ಹೆಲ್ಪ್ ಆಗುತ್ತೆ. ಸೊ ಮೊದಲನೇ ಪ್ರಶ್ನೆನ ನಾವಿಲ್ಲಿ ನೋಡೋದಾದ್ರೆ, ನಮ್ಮ ಭಾರತ ದೇಶವು ಏಷ್ಯಾ ಖಂಡದಲ್ಲಿ ಕಂಡು ಬರ್ತದೆ. ಮತ್ತೆ ಈ ಒಂದು ಏಷ್ಯಾ ಖಂಡದಲ್ಲಿ ಯಾವ ಭಾಗದಲ್ಲಿ ಕಂಡು ಬರ್ತದೆ ಅಂದ್ರೆ, ನಮ್ಮ ಭಾರತ ದೇಶವು ದಕ್ಷಿಣ ಭಾಗದಲ್ಲಿ ಕಂಡು ಬರ್ತದೆ. ನೋಡಿ, ಎರಡನೇ ಪ್ರಶ್ನೆ ನಾವಿಲ್ಲಿ ನೋಡೋದಾದ್ರೆ, ನಮ್ಮ ಭಾರತ ದೇಶವು ಒಂದು ಪರ್ಯಾಯ ದ್ವೀಪ ಆಗಿದೆ. ಅಂದ್ರೆ ದ್ವೀಪವಲ್ಲ, ನಮ್ಮ ಭಾರತ ದೇಶ ಏನಾಗಿರ್ತದೆ ಅಂದ್ರೆ ಒಂದು ಪರ್ಯಾಯ ದ್ವೀಪ ಆಗಿರ್ತದೆ. ಯಾಕಂದ್ರೆ ಪರ್ಯಾಯ ದ್ವೀಪ ಅಂದ್ರೆ 3 ಕಡೆ ನೀರಿದ್ದು ಒಂದು ಕಡೆ ಭೂಭಾಗ ಇದ್ರೆ ಅದನ್ನ ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಸೊ ನಮ್ಮ ಭಾರತ ದೇಶವು ಸಹ ಒಂದು ಪರ್ಯಾಯ ದ್ವೀಪ ಆಗಿರ್ತದೆ. ನೋಡೋದಾದ್ರೆ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತಗಳಿದ್ದಾವೆ. ಅದೇ ರೀತಿ ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿ ಇದೆ, ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ ಇದೆ, ಅದೇ ರೀತಿ ದಕ್ಷಿಣ ಭಾಗದಲ್ಲಿ ಹಿಂದೂ ಮಹಾಸಾಗರ ಇದೆ. ನಮ್ಮ ಭಾರತವು ಒಂದು ಪರ್ಯಾಯ ದ್ವೀಪ ಆಗಿರ್ತದೆ. ನೋಡಿ, ಮೂರನೇ ಪ್ರಶ್ನೆ ನೋಡೋದಾದ್ರೆ, ನಮ್ಮ ಭಾರತ ದೇಶವು ಹಲವಾರು ದೇಶಗಳೊಂದಿಗೆ ಗಡಿ ಪ್ರದೇಶವನ್ನು ಹಂಚಿಕೊಂಡಿರ್ತದೆ. ಅದರಲ್ಲಿ ನೋಡೋದಾದ್ರೆ ನಮ್ಮ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತ ದೇಶಗಳನ್ನ ನೋಡೋದಾದ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಮಯನ್ಮಾರ್ ದೇಶಗಳು ನಮ್ಮ ಭಾರತ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತ ದೇಶಗಳಾಗಿರ್ತವೆ. ನಾಲ್ಕನೇ ಪ್ರಶ್ನೆ, ನಮ್ಮ ಭಾರತವನ್ನು ಹಲವಾರು ಹೆಸರುಗಳಿಂದ ಕರೀತಾರೆ. ಅದರಲ್ಲಿ ನೋಡೋದಾದ್ರೆ ಭರತವರ್ಷ, ಭರತಖಂಡ, ಸಿಂಧೂ ದ್ವೀಪ, ಅದೇ ರೀತಿ ಬೃಹತ್ ಭಾರತ, ಅಖಂಡ ಭಾರತ, ಜಂಬೂ ದ್ವೀಪ, ಇನ್ನು ಹಲವಾರು ಹೆಸರುಗಳಿಂದ ನಮ್ಮ ಭಾರತ ದೇಶವನ್ನು ಕರೀತಾರೆ. ಐದನೇ ಪ್ರಶ್ನೆ ನೋಡೋದಾದ್ರೆ, ನಮ್ಮ ಭಾರತ ದೇಶವು ಪ್ರಸ್ತುತವಾಗಿ 28 ರಾಜ್ಯಗಳು ಮತ್ತೆ 8 ಕೇಂದ್ರಾಡಳಿತ ಪ್ರದೇಶಗಳು ಪ್ರಸ್ತುತವಾಗಿ ಇದಾವೆ. ಮುಂದೆ ಆರನೇ ಪ್ರಶ್ನೆ ನೋಡಿ, ನಮ್ಮ ಭಾರತವನ್ನು ಪ್ರಾಕೃತಿಕವಾಗಿ ಎಷ್ಟು ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಅಂತ ನಾವಿಲ್ಲಿ ನೋಡಿದರೆ, ಪ್ರಾಕೃತಿಕವಾಗಿ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಕಂಡು ಬರ್ತದೆ, ಮತ್ತೆ ಸಿಂಧು ಗಂಗಾ ಬಯಲು ಪ್ರದೇಶ ಕಂಡು ಬರ್ತದೆ, ನಂತರದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಕಂಡು ಬರ್ತದೆ, ನಂತರದಲ್ಲಿ ಕರಾವಳಿ ತೀರ ಪ್ರದೇಶವನ್ನು ನಮ್ಮ ಭಾರತ ದೇಶವು ಹೊಂದಿರ್ತದೆ. ಅಂದ್ರೆ ಪ್ರಾಕೃತಿಕವಾಗಿ ಡಿವೈಡ್ ಮಾಡಿದ್ದಾರೆ. ನಂತರ ಏಳನೇ ಪ್ರಶ್ನೆ, ನಮ್ಮ ಭಾರತದ ಮೇಲೆ ಅಂದ್ರೆ ಪ್ರಾಚೀನ ಭಾರತದ ಮೇಲೆ ಯಾವ ಭಾಗದಿಂದ ದಾಳಿಗಳು ನಡೀತವಂದ್ರೆ, ವಾಯುವ್ಯ ಭಾಗದಲ್ಲಿರುವಂತ ಬೋಲಾನ್ ಮತ್ತು ಖೈಬರ್ ಕಡಿಮೆ ಮುಖಾಂತರವಾಗಿ ಏನಾಗ್ತದಂದ್ರೆ ಪ್ರಾಚೀನ ಭಾರತದ ಮೇಲೆ ದಾಳಿಗಳು ನಡೀತದೆ. ಸೊ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನಂತರ ನಮ್ಮ ಭಾರತವನ್ನು 2 ಭಾಗಗಳಾಗಿ ಡಿವೈಡ್ ಮಾಡಿರುವಂತ ಒಂದು ನದಿ ಯಾವ್ದಾಗಿರ್ತದೆ ಅಂದ್ರೆ ನರ್ಮದಾ ನದಿ ಆಗಿರ್ತದೆ. 9ನೇ ಪ್ರಶ್ನೆ, ನಮ್ಮ ಭಾರತದ ಕರಾವಳಿ ಎಷ್ಟು ಉದ್ದವಾಗಿದೆ ಅಂದ್ರೆ 6100 ಕಿಲೋಮೀಟರ್ ವರೆಗೆ ಏನಾಗಿದೆ ಅಂದ್ರೆ ನಮ್ಮ ಭಾರತದ ಕರಾವಳಿ ವಿಸ್ತರಿಸಿದೆ. ಮುಂದೆ 10ನೇ ಪ್ರಶ್ನೆ, ನಮ್ಮ ಭಾರತದಲ್ಲಿ ಕಂಡು ಬರುವಂತ ಕರಾವಳಿ ತೀರ, ಅದರಲ್ಲೂ ಸಹ ಪೂರ್ವ ಕರಾವಳಿಯನ್ನು ಏನಂತ ಕರೀತಾರೆ ಅಂದ್ರೆ ಕೋರಮಂಡಲ ತೀರ ಮತ್ತು ಉತ್ಕಲ ತೀರ ಅಂತ ಕರೀತಾರೆ. ಸೊ ಇವೆರಡು ಸಹ 10 ಅನ್ನೋದು ವೆರಿ ಇಂಪಾರ್ಟೆಂಟ್ ಇದು. ಸೊ ಇದನ್ನ GPSTR ಎಕ್ಸಾಮ್ ಅಲ್ಲಿ ಡಿಸ್ಕ್ರಿಪ್ಟಿವ್ ಅಲ್ಲೂ ಸಹ ಕೇಳಿರ್ತಾರೆ. ನಂತರ ಪಶ್ಚಿಮ ಕರಾವಳಿ ತೀರವನ್ನು ಮಲಬಾರ್ ತೀರ ಮತ್ತು ಕೊಂಕಣ ತೀರ ಅಂತ ಕರೀತಾರೆ. ನೋಡಿ, ನಮ್ಮ ಭಾರತದ ಪೂರ್ವ ಕರಾವಳಿ ತೀರವನ್ನು ಕೋರಮಂಡಲ ತೀರ ಮತ್ತು ಉತ್ಕಲ ತೀರ ಅಂತ ಕರೀತಾರೆ. ಅದೇ ರೀತಿ ಪಶ್ಚಿಮ ಕರಾವಳಿ ತೀರವನ್ನು ಮಲಬಾರ್ ತೀರ ಮತ್ತು ಕೊಂಕಣ ತೀರ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ನಾವೆಲ್ಲಿ ನೋಡೋದಾದ್ರೆ 12ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಪ್ರಾಗೈ ಇತಿಹಾಸ ಕಾಲ ಅಥವಾ ಚರಿತ್ರೆಯ ಪೂರ್ವಕಾಲ. ನೋಡಿ, ಇದರಲ್ಲಿ ಪ್ರಶ್ನೆನ ಕೇಳೋದು ಪ್ರಾಗೈ ಇತಿಹಾಸ ಕಾಲ ಅಂದ್ರೆ ಏನು ಅಂತ ನಾವಲ್ಲಿ ನೋಡೋದಾದ್ರೆ, ನೋಡಿ, ಪೂರ್ವ ಕಾಲದ ಮಾನವನು ಲೇಖನ ಕಲೆಯನ್ನು ಕಂಡು ಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನು ಪ್ರಾಗೈ ಇತಿಹಾಸ ಕಾಲ ಅಂತ ಕರೀತಾರೆ. 13ನೇ ಪ್ರಶ್ನೆ ನೋಡಿ, ಈ ಕಾಲದಲ್ಲಿ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸ್ತಿದ್ರು. ಇದರ ಒಂದು ಗುರುತುಗಳು ಅಥವಾ ಕುರುಹುಗಳು ನಮ್ಮ ಭಾರತ ದೇಶದಲ್ಲಿ ಸಿಕ್ಕಿದ್ದಾವೆ. ಎಲ್ಲಿ ಅಥವಾ ಯಾವ ಪ್ರದೇಶದಲ್ಲಿ ಸಿಕ್ಕಿದ್ದಾವೆ ಅಂದ್ರೆ ಭಿಂಬೆಟ್ಕ, ಹುಣಸಗಿ ಮತ್ತು ಕರ್ನೂಲಿನ ಪ್ರದೇಶದಲ್ಲಿ ಈ ಒಂದು ಪ್ರಾಗೈ ಇತಿಹಾಸ ಕಾಲದಲ್ಲಿರುವಂತ ಜನರುಗಳು
ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿದಂಥ ಕುರುಗಳು ಇಲ್ಲಿ ಸಿಕ್ಕಿದಾವೆ. ಎಲ್ಲಿ ಅಂದರೆ ಬೆಂಬೆಟ್ಕ, ಹುಣಸಗಿ ಮತ್ತು ಕರ್ನೂಲ್ನಲ್ಲಿ ಸಿಕ್ಕಿದ್ದಾವೆ. ಮತ್ತೆ 14ನೇ ಪ್ರಶ್ನೆ, ಈ ಕಾಲದಲ್ಲಿ ಕೆಲವೊಂದು ಗುಹೆಗಳಲ್ಲಿ ಬೂದಿಯ ಕುರುಹುಗಳು ಸಿಕ್ಕಿದಾವೆ. ಅಂದ್ರೆ ಬೆಂಕಿಯ ಕುರುಹುಗಳು ಎಲ್ಲಿ ಸಿಕ್ಕಿದಾವೆ ಅಂದ್ರೆ ಕರ್ನೂಲ್ನಲ್ಲಿ ಸಿಕ್ಕಿದಾವೆ. ನಂತರ 15ನೇ ಪ್ರಶ್ನೆ, ಇವರ ಕಾಲದಲ್ಲಿ ಗುಹೆಗಳ ಮೇಲೆ, ಅದೇ ರೀತಿ ಗೋಡೆಗಳ ಮೇಲೆ, ಅದೇ ರೀತಿ ಬಂಡೆಗಳ ಮೇಲೆ ಕೆಲವೊಂದು ಚಿತ್ರಗಳನ್ನ ಬಿಡಿಸಿರ್ತಾವೆ. ಸೊ ಅಂತ ಒಂದು ಕುರುಹುಗಳು ಎಲ್ಲಿ ಸಿಗ್ತಾವಂದ್ರೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಹಾಗೂ ನಮ್ಮ ಕರ್ನಾಟಕದ ಕೆಲವೊಂದು ಗುಹೆಗಳಲ್ಲಿ ಆ ಕಾಲದಲ್ಲಿ ಗುಹೆಗಳಾಗಿರ್ಬೋದು, ಗೋಡೆಗಳಾಗಿರ್ಬೋದು, ಬಂಡೆಗಳ ಮೇಲೆ ಕೆಲವೊಂದು ಚಿತ್ರಗಳನ್ನ ಕೆತ್ತಿರುವಂತ ಒಂದು ಕುರುಹುಗಳು ಸಿಗ್ತವೆ. ಸೊ ಮುಂದೆ ನಾವಿಲ್ಲಿ ನೋಡೋದಾದ್ರೆ ಈ ಒಂದು ಚರಿತ್ರೆಯ ಪೂರ್ವ ಹಂತಗಳು. ನೋಡ್ರಿ ಸ್ನೇಹಿತರೆ, ಚರಿತ್ರೆಯ ಪೂರ್ವ ಹಂತಗಳನ್ನ 3 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಅಂತ 3 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ನೋಡಿ, ಹಳೆ ಶಿಲಾಯುಗದಲ್ಲಿ ಮತ್ತೆ 3 ವಿಧಗಳು ಬರ್ತದೆ. ಒಂದು ಆದಿ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತೆ ಅಂತ್ಯ ಶಿಲಾಯುಗ ಅಂತ ಈ ಒಂದು ಹಳೆ ಶಿಲಾಯುಗದಲ್ಲಿ 3 ವಿಧಗಳು ಬರ್ತವೆ. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ. ಇದು ಹಳೆಯ ಶಿಲಾಯುಗ ಅಂದ್ರೆ ಏನು ಅಂದ್ರೆ ಅತ್ಯಂತ ಪೂರ್ವದ ಕಾಲಘಟ್ಟವನ್ನು ಹಳೆಯ ಶಿಲಾಯುಗ ಅಂತ ಕರೀತಾರೆ. ನೋಡಿ, ಆಗ್ಲೇ ಹೇಳ್ದಂಗೆ 17ನೇ ಪ್ರಶ್ನೆ, ನಮ್ಮ ಒಂದು ಹಳೆಯ ಶಿಲಾಯುಗವನ್ನು 3 ಹಂತಗಳಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಆದಿ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತೆ ಅಂತ್ಯ ಶಿಲಾಯುಗ ಅಂತ ಡಿವೈಡ್ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ. ಈ ಒಂದು 18ನೇ ಪ್ರಶ್ನೆ, ಮಧ್ಯ ಶಿಲಾಯುಗದ ಅವಧಿ ಏನು? ನೋಡಿ ಸ್ನೇಹಿತರೆ, ಮಧ್ಯ ಶಿಲಾಯುಗದ ಒಂದು ಅವಧಿ 12,000 ವರ್ಷಗಳಿಂದ ಹಿಡಿದು ಸುಮಾರು 10,000 ವರ್ಷಗಳವರೆಗಿರುವ ಒಂದು ಅವಧಿಯನ್ನು ಮಧ್ಯ ಶಿಲಾಯುಗದ ಅವಧಿ ಆಗಿರ್ತದೆ. ನೋಡಿ 19ನೇ ಪ್ರಶ್ನೆ, ಈ ಒಂದು ಮಧ್ಯ ಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಅಂತನೂ ಸಹ ಕರೀತಾರೆ. ನಂತರದ ಪ್ರಶ್ನೆ 20ನೇ ಪ್ರಶ್ನೆ, ನವಶಿಲಾಯುಗದ ಅವಧಿ ಸುಮಾರು 10,000 ವರ್ಷಗಳ ನಂತರದ ಒಂದು ಅವಧಿಯನ್ನು ನವಶಿಲಾಯುಗದ ಅವಧಿ ಅಂತ ಕರೀತಾರೆ.